ಈಗ ಹುಬ್ಬಳ್ಳಿ ಧಾರವಾಡ ನಲ್ಲಿ ನೀರ್ ನಮ್ಮ ತಾಲೂಕಾದಿಂದ ತಗೊಂಡು ಹೋಗ್ತಾರೆ ಈಗ. ಓಕೆ, ಇಲ್ಲೇ ನೀರ್ ಕುಡಿಯುವ ನೀರಿಲ್ಲ ಇಲ್ಲೇ. ಆಯ್ತು. ಇವರು ಕೋನ್ ರೆಡ್ಡಿ ಸಾಹೇಬ್ ಹೇಳ್ತಾರೆ ಕಳಸಾ ಬಂಡೂರ ಜಲ್ದಿ ಆಗ್ಬೇಕು. ಆಯ್ತು. ಈಗ ನೀವು ಖಾನಾಪುರ್ಗೆ ನೀರ್ ಕೊಟ್ಟಿಲ್ಲ ಅಂದ್ರ ಯಾವಾಗ ಕಳಸಾ ಬಂಡೂರ ಆಗಂಗಿಲ್ಲ. ಆಯ್ತು, ಖಾನಾಪುರ್ಗೆ ನೀರು ಬೇಕೀಗ. ಹಾ, ಓಕೆ, ನೆಕ್ಸ್ಟ್. ಅದ ಕಂಡೀಷನ್. ನಾ ಕಂಡನಲ್ಲಿ ಮಾತಾಡ್ತೇವ. ಈ ಎಲ್ಲಾ ಫೆಸಿಲಿಟಿ ನೀವು ಎಲ್ಲಾ ತಾಲೂಕಾಗೆ ಕೊಡ್ತೀರಿ. ಆಯ್ತು, ಇಲ್ಲಿ ಮಾತಾಡಿ. ನನ್ನ ನೋಡಿ, ನೀವು ಶಾರ್ಟ್ ಸರ್ಕ್ಯೂಟ್ ಆಗ್ತದೆ. ಈ ಕಡೆ ನೋಡಿ. ಇಲ್ಲ, ಈಗ ಭಾಷೆನಲ್ಲಿ ಇದು ರಾಜಕಾರಣ ಮಾಡ್ತಾರೆ. ಆಯ್ತು, ನೆಕ್ಸ್ಟ್. ರಾಜಕಾರಣ ಅಂದ್ರೆ ಭಾಷೆನಲ್ಲಿ ಯಾಕೆ ಆಯ್ತು, ವಿಠಲ್ ಆಗೇಕರ್ ಚೆನ್ನಾಗಿ ಮಾತಾಡಿ. ಎರಡು ಪ್ರಶ್ನೆ ನಿಮ್ದು. ಮತ್ತೆ ಸರ, ಓಕೆ, ಕಳಸಾ ಬಂಡೂರಪೇಕ್ಷ ಇಲ್ಲಿ ಕಾಟಗಾಳಿನಲ್ಲಿ ಒಂದು ದೊಡ್ಡ ಡ್ಯಾಮ್ ಆಗಬಹುದು ಈ ಜಲ್ದಿ. ಓಕೆ, ಈಗ ಡ್ಯಾಮ್ ಮಾಡಿದ್ರ ಪುರಾ ನೀರ್ ನೀವು ತಗೊಂಡ್ ಹೋಗ್ರಿ, ಡ್ಯಾಮ್ ಮಾಡ್ರಿ. ಓಕೆ, ಆಯ್ತು ಅಂತ ಹೇಳಿ मलप्रभा नदीतून जेवढं पाणी जायलंय आतापर्यंत एकही लिफ्ट इरिगेशन सलहे ಕೊಟ್ಟಿದ್ದೀವಿ ತಾವು. लिफ्ट इरिगेशन योजना नाही सर. ಆಯ್ತು, ಒಂದ ಲಿಫ್ಟ್ ಇರಿಗೇಷನ್ ಯೋಜನಾ ಇಲ್ಲ ಇಲ್ಲೇ. ಆಯ್ತು, ನೀರಾವರಿ ಯೋಜನಾ ಇಲ್ಲ. ಆಯ್ತು, ಹೇಳಿದ್ರಲ್ಲ. 3 ಪಾಯಿಂಟ್ ಹೇಳಿದಿರಿ. ರೋಡ್ ಬಗ್ಗೆ ಸರ್ 900 ಕಿಲೋಮೀಟರ್ ರೋಡ್ ಟೋಟಲ್ ಅದ ಸರ್. ಒಂದ ರೋಡ್ ಸರಿ ಇಲ್ಲ. ಓಕೆ, ಈಗ ನಿಮ್ಗೆ ಅಂಗನವಾಡಿ ಸಮಸ್ಯೆ, ನಿಮ್ಗೆ ಒಂದು ಕುಡಿಯೋ ನೀರಿನ ಸಮಸ್ಯೆ, ಮತ್ತೆ ನಿಮ್ಮ ರಸ್ತೆ ಸಮಸ್ಯೆ ಎಲ್ಲ ಕೂಡ ಅರ್ಥ ಆಯ್ತು. ಸಮಸ್ಯೆ ಅದ ಸರ್. ಭೀಮಗಢ ಅಭಯಾರಣ್ಯ ಮಾಡಿದ್ರು. ಓಕೆ, ಉತ್ತಮ ಸಲಹೆ ಕೊಟ್ಟಿದ್ದೀರಿ. ಒಳಗ ಆಯ್ತು ವಿಠಲ್, ಸಣ್ಣ ಊರ ಅದಾರ ಸರ್. ಆಯ್ತು, ಈಗ ಗವಾಳಿ ಕೊಂಗಳ ಅಂತ ಒಂದ್ ರೋಡ್ ಇಲ್ಲ. ಆಯ್ತು, ಈ ಅಂದಮಾನ್ ನಲ್ಲಿ ಇರ್ತಾರಲ್ಲ ಈ ಪ್ರಕಾರ ಇರ್ತಾರ. ಆಯ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.